ಮಧ್ಯರಾತ್ರಿಯ ನಿದ್ದೆ, ಗಾಢ ಕತ್ತಲೆ, ವೇಗವಾಗಿ ಸಾಗುತ್ತಿದ್ದ ಸ್ಲೀಪರ್ ಬಸ್. ಆದರೆ ಕ್ಷಣಾರ್ಧದಲ್ಲಿ ಆ ಬಸ್ನೊಳಗೆ ಆವರಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆ. ಒಂದು ಕ್ಷಣ ಚಾಲಕ ಸಮಯ ಪ್ರಜ್ಞೆ ಕಳೆದುಕೊಂಡಿದ್ರೆ ಇವತ್ತು 36 ಕುಟುಂಬಗಳಲ್ಲಿ ಶೋಕ ಮಡುಗುಗಡ್ತಿತ್ತು. ಬೆಂಕಿಯ ಜ್ವಾಲೆಗಳ ನಡುವೆ ಬದುಕಿಗಾಗಿ ಓಡಿದ ಪ್ರಯಾಣಿಕರ ಆ ಭಯಾನಕ ಕ್ಷಣಗಳು ಹೇಗಿತ್ತು? ಪ್ರಯಾಣಿಕರು ಹೇಳೋದೇನು? ಈ ಕುರಿತಾದ ವರದಿ ನಿಮ್ಮ ಮುಂದೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಭೀಕರ ಘಟನೆ ನಡೆದಿದೆ. ಮಂಗಳೂರಿನಿಂದ ಬೆಂಗಳೂರಿನತ್ತ ತೆರಳುತ್ತಾ ಇದ್ದ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ತಡರಾತ್ರಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಮೊದಲು ಬಸ್ನ ಟೈರ್ ಭಾಗದಲ್ಲಿ ಹೊಗೆ ಕಾಣಿಸಿಕೊಂಡಿದ್ದು, ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಇಡೀ ಬಸ್ಗೆ ವ್ಯಾಪಿಸಿದೆ. ಈ ಸಮಯದಲ್ಲಿ ಬಹುತೇಕ ಪ್ರಯಾಣಿಕರು ಗಾಢ ನಿದ್ರೆಯಲ್ಲಿದ್ರು. ಆದರೆ ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಚಾಲಕ ಫಕ್ರುದ್ದೀನ್ ತಕ್ಷಣ ಬಸ್ ಅನ್ನ ರಸ್ತೆ ಬದಿಗೆ ನಿಲ್ಲಿಸಿ ನಿದ್ದೆಯಲ್ಲಿದ್ದ ಪ್ರಯಾಣಿಕರನ್ನ ಎಬ್ಬಿಸಿ ಹೊರಗೆ ಕಳುಹಿಸಿದ್ದಾರೆ. ಇದಾದ ಬಳಿಕ ಬಸ್ನಲ್ಲಿದ್ದ ಫೈರ್ ಎಕ್ಸ್ಟಿಂಗ್ವಿಷರ್ ಬಳಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಬಸ್ನಲ್ಲಿದ್ದ ಬಕೆಟ್ನಲ್ಲಿ ನೀರು ಹಾಕಿ ಬೆಂಕಿ ಆರಿಸುವುದಕ್ಕೆ ಹರಸಾಹಸ ಪಟ್ಟರು. ಬೆಂಕಿಯ ತೀವ್ರತೆ ಹೆಚ್ಚಾಗಿ ಕ್ಷಣಾರ್ಧದಲ್ಲೇ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಇಡೀ ಬಸ್ ಬೆಂಕಿ ಹತ್ತಿದೆ. ಸಪೋಸ್ ನಮ್ಮ ಸಹ ಪ್ರಯಾಣಿಕರು ಅದನ್ನ ಕರೆಕ್ಟ್ ಟೈಮಲ್ಲಿ ಗಮನಿಸದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಯಾರು ಇಲ್ಲಿ ನಿಮ್ ಜೊತೆ ಮಾತಾಡೋಕೆ ಜೀವಂತವಾಗಿರ್ಲಿಲ್ಲ. ಹೀಗೆ ಆಗುತ್ತೆ ಅಂತ ಹೇಳಕ್ ಬರಲ್ಲ ಸರ್. ಇವಾಗೇನೋ ನಮ್ಮ ಅವ್ರಿಗೆ ಎಚ್ಚರ ಆಯ್ತು, ಅವ್ರಿಗೇನೋ ಸೈನಸ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ಅವ್ರು ಸ್ವಲ್ಪ ಬೇಗ ಸ್ಮೆಲ್ ಆಯ್ತು, ಹೊಗೆ ಬಂದು ಸ್ಮೆಲ್ ಹೋಗೋದ್ರಿಂದ ಅವ್ರು ಎಚ್ಚರ ಆದ್ರು. ಅವ್ರಿಗೆ ಏನೋ ಒಂದು ಸಮಥಿಂಗ್ ಡೇಂಜರ್ ಫೀಲ್ ಆಯ್ತು. ಅವ್ರು ಹೋಗಿ ನೋಡ್ಕೊಂಡ್ ಬಂದಿದ್ದಕ್ಕೆ ಗೊತ್ತಾಯ್ತು. ನಾಳೆ ಎಲ್ಲರೂ ಹಿಂದೆ ಕೂಡ ಈ ತರ ಘಟನೆ ಆಗಿದೆ. ಹೈದರಾಬಾದ್ ನೋಡಿರ್ಬೋದು, ಬೆಂಗಳೂರು ನೋಡಿರ್ಬೋದು, ಈ ತರ ತುಂಬಾ ಘಟನೆಗಳನ್ನ ನೀವು ನೋಡಿರ್ತೀರಾ. ಸೊ ಇದೆಲ್ಲ ಸ್ಟಾಪ್ ಆಗ್ಬೇಕು, ಇನ್ ಮುಂದೆ ಆಗ್ಬಾರ್ದು ಅಂತ ಹೇಳಿದ್ರೆ ಇಂತಹ ಬಸ್ಗಳ ಬಗ್ಗೆ ಒಂದು ಕಠಿಣ ಕ್ರಮನ ಅವ್ರು ಕೈಗೊಳ್ಬೇಕು. ಇಲ್ಲ ಅಂದ್ರೆ ಇದೇ ತರ ಮುಂದುವರಿತಾ ಇರುತ್ತೆ. ಕರೆಕ್ಟ್. ಇದ್ರ ಬಗ್ಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಏನಾದ್ರೂ ಒಂದು ಇದು ತಗೊಳ್ಬೇಕು. ಹೌದಲ್ಲ, ಟ್ರಾನ್ಸ್ಪೋರ್ಟ್ ಸ್ಟ್ಯಾಂಡ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಇದೇನಾಗ್ತದೆ, ನಡೆದಾಡೋ ಬಾಂಬ್ ಆಗ್ತಾ ಇದೆ ಬರ್ತಾ AC ಬಸ್ಗಳು ಎಸ್ಪೆಷಲಿ. ಅದರಲ್ಲೂ ಯಾಕಂದ್ರೆ ಅದು ಫ್ಯೂಯಲ್ ಟ್ಯಾಂಕಿ ಬೆಂಕಿ ಹಚ್ಚೋದು ಬಹಳ ಈಸಿ ಆಗಿದೆ. ಅದರಲ್ಲೂ ಈಗ ಎಲ್ಲಾ ಕಡೆ ರಸ್ತೆಗಳು ಹೀಟ್ ಇರೋದ್ರಿಂದ ಅದರಲ್ಲೂ ಚಾಲಕರು ಜವಾಬ್ದಾರಿಯುತವಾಗಿ ಓಡಿಸೋದಿಲ್ಲ. ತುಂಬಾ ರ್ಯಾಶ್ ಡ್ರೈವಿಂಗ್ ಎಲ್ಲದೂ ಇದೆ. ಇದೆಲ್ಲ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಏನಂತ ಹೇಳಿದ್ರೆ, ನಾವೇಗೋ ದೇವ್ರ ದಯದಿಂದ ಬದುಕೊಂಡಿದೀವಿ, ಬಟ್ ಉಳಿದಂತ ಮುಂದೆ ಬರುವಂತ ಪ್ರಯಾಣಿಕರಿಗೆ ಇದರಿಂದ ಯಾವ ತೊಂದರೆನೂ ಆಗ್ಬಾರ್ದು ಅಂತ ಹೇಳಿ. ಕಣ್ಣೆದುರೆ ಬಸ್ ಬೆಂಕಿಗೆ ಆಹುತಿ ಆಗ್ತಾ ಇದ್ದ ದೃಶ್ಯ ಕಂಡು ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ರು. ಕೆಲವರು ಮಕ್ಕಳನ್ನ ಎತ್ಕೊಂಡೇ ಆತಂಕದಲ್ಲಿ ಓಡಿ ಬಂದ್ರೆ, ಇನ್ನು ಕೆಲವರು ತಮ್ಮ ವಸ್ತುಗಳನ್ನ ಬಿಟ್ಟು ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಹರಸಾಹಸ ಪಟ್ಟರು. ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ 36 ಪ್ರಯಾಣಿಕರು ಸುರಕ್ಷಿತವಾಗಿ ಪಾರಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವುದಕ್ಕೆ ಕಾರ್ಯಾಚರಣೆ ನಡೆಸಿದ್ರು. ಬೆಂಕಿಯ ರೌದ್ರಾವತಾರದಿಂದ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಯಿತು. ಇಡೀ ಬಸ್ ಸುಟ್ಟು ಭಸ್ಮವಾದ್ರೂ ಒಂದು ಜೀವವು ಹಾನಿಯಾಗದೇ ಇರುವುದು ಮಾತ್ರ ದೊಡ್ಡ ಸಮಾಧಾನ. ಚಾಲಕನ ನಡೆಯ ಬಗ್ಗೆ ಪ್ರಯಾಣಿಕರು ಹೇಳ್ತಿರೋದೇ ಬೇರೆ. ಚಾಲಕ ಬೆಂಕಿ ಆರಿಸಲು ಯತ್ನಿಸ್ತಾ ಇದ್ದುದನ್ನ ಬಿಟ್ರೆ ಬಸ್ನ ಒಳಗಡೆ ಇರೋ ಪ್ರಯಾಣಿಕರನ್ನ ಎಬ್ಬಿಸಲು ಪ್ರಯತ್ನ ಮಾಡಿಲ್ಲ. ನಾವೇ ಎಲ್ಲರನ್ನ ಎಬ್ಬಿಸಿದ್ದು ಅಂತ ಪ್ರಯಾಣ ಮಾಡ್ತಾ ಇದ್ದ ಹರೀಶ್ ಹಾಗೂ ಪವನ್ ಹೇಳ್ತಿದ್ದಾರೆ. ಬೆಂಕಿ ಟೈರ್ ಹೊರದೋಗಿತ್ತಲ್ಲ, ನಾನು ಹೋಗಿ ಹೊರಗಡೆ ಬಂದು ನೋಡಿದೆ. ಟೈರ್ ಹೊರದೋಗಿತ್ತು, ಬೆಂಕಿ ಹೊಗೆ ಬರ್ತಿತ್ತಲ್ಲ. ಹೋಗಿ ಪ್ಯಾಸೆಂಜರ್ ಬ್ಯಾಗ್ ಇಟ್ಕೊಳ್ಳಿ, ಕೆಳಗೆ ಬನ್ನಿ ಅಂತ ಹೇಳಿದೆ. ಮತ್ತೆ ಫೈರ್ ಗನ್ ಇಟ್ಕೊಂಡು ಫೈರ್ ಮಾಡಿದೆ. ಫೈರ್ ಮಾಡಿ ಒಂದು ಬಕೆಟ್ ನೀರಿತ್ತು, 15 ಬಕೆಟ್ ನೀರು. ಅದು ನೀರೆಲ್ಲ ಹಾಕಿ ಬೆಂಕಿ ಮಾಡಿ ಪ್ಯಾಸೆಂಜರ್ ಸೇಫ್ ಮಾಡ್ಬಿಟ್ಟು ಬಸ್ ಹೋದ್ರೆ ತೊಂದರೆ ಇಲ್ಲ. ಪ್ಯಾಸೆಂಜರ್ ಜೀವ ಉಳಿಬೇಕಲ್ಲ, ಒಂದು ಅದ್ ಮಾಡ್ಬೇಕಲ್ಲ. ರಿಸ್ಕ್ ತಗೊಂಡ್ರ ತುಂಬಾ ರಿಸ್ಕ್ ತಗೊಂಡ್ರಿ, ಮತ್ತೆ ರಿಸ್ಕ್ ಉಳಿಬೇಕಲ್ಲ. ನಮ್ ಜೀವಕ್ಕಿಂತ ಅವ್ರ ಜೀವ ಕಾಪಾಡ್ಬೇಕಲ್ಲ ಮೊದ್ಲು. ನಮ್ಮ ಹತ್ರ ಅದೇ ಕೇಳೋದಲ್ಲ ಮೊದ್ಲು, ನೀವೇನ್ ಮಾಡ್ತಿದ್ದೀರಿ ಅಂತ. ಜೀವ ಉಳಿಸಿದ್ದು ಸಮಾಧಾನ ಇದೆ. ಅದೊಂದು ಸಮಾಧಾನ ಆಯ್ತು. ಬಸ್ ಟೆನ್ಷನ್ ಇಲ್ಲ, ಜೀವ ಉಳಿತಲ್ಲ, ಅಷ್ಟು ಸಾಕು. ಮಕ್ಕಳೆಲ್ಲ ಇದ್ರು, ವಯಸ್ಸಾದವರು ಎಲ್ಲ ಇದ್ರಲ್ಲ. ಬಂದಿದ್ದ ತಕ್ಷಣ ಎಲ್ಲಾರು ಕಿಚ್ಕೊಂಡು ಎಬ್ಸ್ಬಿಟ್ಟೆ. ಬ್ರದರ್ ಅವರು ಎಲ್ಲಾರು ಕಿಚ್ ಮಾಡಿ ಎಬ್ಸಿದ ತಕ್ಷಣ
ಎಲ್ಲರೂ ಅವರು ಬ್ಯಾಗ್ಗಳು ಎಲ್ಲ ತಗೊಂಡು ಎಲ್ಲ ಕಳಿಸ್ಬಿಟ್ಟು ಆಚೆ ಕಡೆ. ಲಾಸ್ಟಲ್ಲಿ ನಾನು ಏನು ಮಾಡಿದೆ, ನಂದು ತಗೊಳ್ಳೋಣ ಅಂತ ನಾನು ಹೋಗೋಷ್ಟೇ ಫುಲ್ಲು ಸ್ಮೋಕ್ ತುಂಬೋಗಿ ನನ್ನ ಲಗೇಜು ಫೋನು ಎಲ್ಲ ಅಲ್ಲೇ ಬಿಟ್ಟು ಎಲ್ಲ ಇದಾಗೋಯ್ತು ಸರ್. ಆದರೆ ಏನಂದರೆ ನೆಕ್ಸ್ಟ್ ಟೈಮ್ ಈ ಥರ ಆಗ್ದಿರ ನೋಡ್ಕೋಬೇಕು. ಈ ಥರ ಸುಮಾರು ಬಸ್ಗಳು ಎಷ್ಟು ಆಗ್ತಾನೆ ಇರ್ತವೆ, ಒಂದು ಜೀವದ ಮೇಲೆ ಒಂದು ಯಾರಿಗೂ ಒಂದು ಭಯನೇ ಇಲ್ಲ, ಆ ಥರ ವ್ಯವಹಾರ ಮಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ಟೈಮ್ ಗೌರ್ಮೆಂಟ್ ಅವ್ರು ಏನಾದ್ರು ರೂಲ್ಸ್ ತಗೋಬೇಕು. ಈ ಥರ ಈ ಅನ್ಕಂಡೀಷನ್ ಬಸ್ನ ಫಸ್ಟ್ ಆಫ್ ಆಲ್ ಬಿಡಲೇಬಾರ್ದು. ಡ್ರೈವರು ಫಸ್ಟ್ ಆಫ್ ಆಲ್ ಅವರು ಮಾಡಿದ್ರು, ಅವ್ರು ಫಸ್ಟ್ ಇಂಟಿಮೇಷನ್ ಕೊಟ್ಬಿಟ್ಟು ಆಮೇಲೆ ಅಲ್ಲೋಗಿರ್ಬೇಕು. ಅಲ್ಲೋಗ್ಬಿಟ್ರು ಇಂಟಿಮೇಷನ್ ಕೊಟ್ಟಿಲ್ಲ. ಇಲ್ಲಿ ನಾನು ಗೆದ್ದಿದ್ದಕ್ಕೆ ನಾನು ಫಸ್ಟ್ ಮಲ್ಗೆ ಇರಲಿಲ್ಲ, ನೋಡಿದ್ದಕ್ಕೆ ಏನೋ ಒಂದು ಆಯ್ತು ಸರ್. ಇಲ್ಲ ಅಂದರೆ ಏನಾಗಿರೋದು 26 ದಿನ ಏನೋ ಒಂದು ಆಗಿರೋದು ಸರ್. ಈ ಬಗ್ಗೆ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಒಂದು ಕಡೆ ಹೊತ್ತಿ ಉರಿತಾ ಇದ್ದ ಬೆಂಕಿಯ ಜ್ವಾಲೆಗಳು, ಮತ್ತೊಂದು ಕಡೆ ಬದುಕುಳಿದ ನೆಮ್ಮದಿಯ ಕಣ್ಣೀರು. ಕೆಲವೇ ಕ್ಷಣಗಳಲ್ಲಿ ಭೀಕರ ದುರಂತವಾಗಬಹುದಿದ್ದ ಘಟನೆ ಚಾಲಕ ಹಾಗೂ ಪ್ರಯಾಣಿಕರ ಸಮಯ ಪ್ರಜ್ಞೆಯಿಂದ ಸುಖಾಂತ್ಯ ಕಂಡಿದೆ. ಪ್ರತಾಪ್ ಹಿರಿಸಾವೆ, ಜಿ ಕನ್ನಡ ನ್ಯೂಸ್, ಹಾಸನ.